ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ, ಗುರುವಿನ ಲಕ್ಷಣವೇನು? ಗುರು ಅಂದರೆ ತಾನು ಕಲಿತದ್ದನ್ನು ಇತರರಿಗೆ ಬೋಧಿಸುವನು ನಾವು ಗುರು ಎಂಬುದಾಗಿ ಕರೆಯುತ್ತೇವೆ. ಆದರೆ ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಜೀವಿಸುವ ದಿನಗಳಲ್ಲಿ ಆತನು ತನ್ನ ಶಿಷ್ಯರಿಗೊಬ್ಬ ಗುರುವಾಗಿದ್ದನು. ಈ ಗುರುವು ಏನು ಮಾಡ್ತಿದ್ದಾನೆ ಎಂಬುದಾಗಿ ಒಂದು ಸಣ್ಣ ವಾಕ್ಯದಲ್ಲಿ ನೋಡೋಣ. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 22ನೇ ವಚನದಿಂದ ಹೇಳಲ್ಪಡ್ತದೆ. ಆಮೇಲೆ ಯೇಸು ತನ್ನ ಶಿಷ್ಯರೊಡನೆ ಯೂದಯ ದೇಶಕ್ಕೆ ಬಂದು ಅಲ್ಲಿ ಅವರ ಕೂಡ ಇದ್ದು ದೀಕ್ಷಾಸ್ನಾನ ಮಾಡಿಸುತ್ತಿದ್ದನು. ನೋಡ್ರಿ, ಇಲ್ಲಿ ಯೇಸು ಸ್ವಾಮಿ ನಾವು ನೋಡ್ತೇವೆ ಗುರುವಿನ ಲಕ್ಷಣ ಅಂದ್ರೆ ಯೇಸು ತಾನು ದೀಕ್ಷಾಸ್ನಾನವನ್ನು ಮಾಡಿಸದೆ ತನ್ನ ಶಿಷ್ಯರನ್ನು ತನ್ನ ಬಳಿಗೆ ಕರೆದುಕೊಂಡು ಬಂದು ಅವರಿಗೆ ಬೋಧಿಸಿ ಯಾವ ರೀತಿ ದೀಕ್ಷಾಸ್ನಾನ ಮಾಡಿಸಬೇಕು, ಯಾವ ರೀತಿ ಅವರಿಗೆ ದೀಕ್ಷಾಸ್ನಾನ ಕೊಡಿಸಬೇಕೆಂಬುದನ್ನು ಕಲಿಸಿ ಯೇಸು ಕ್ರಿಸ್ತನು ಅವರ ಜೊತೆಯಲ್ಲಿದ್ದು ಶಿಷ್ಯರೊಟ್ಟಿಗೆ ಆತನ ದೀಕ್ಷಾಸ್ನಾನ ಮಾಡಿಸುತ್ತಿದ್ದನು. ಅದೇ ರೀತಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯ 3-4 ವಚನ ನಾವಿಲ್ಲಿ ನೋಡ್ತೇವೆ. ಆದರೂ ಸ್ನಾನ ಮಾಡಿಸುತ್ತಿದ್ದವನು ಯೇಸುವಲ್ಲ, ಆತನ ಶಿಷ್ಯರೇ ಮಾಡಿಸುತ್ತಿದ್ದರು. ಇಲ್ಲಿ ಸಹ ನಾವು ದೇವರ ವಾಕ್ಯ ನೋಡುತ್ತೇವೆ. ಇಲ್ಲಿ ಸಹ ದೀಕ್ಷಾಸ್ನಾನ ಮಾಡಿಸುತ್ತಿರುವುದು ಯೇಸು ಕ್ರಿಸ್ತನಲ್ಲ, ಇಲ್ಲಿ ದೀಕ್ಷಾಸ್ನಾನ ಮಾಡಿಸುತ್ತಿರುವುದು ಆತನ ಶಿಷ್ಯರೇ. ಹಾಗಾದ್ರೆ ಈಗಿನ ಸಮಾಜದಲ್ಲಿ, ಈಗಿನ ಕಾಲದಲ್ಲಿ ಸೇವಕರುಗಳು, ಬಿಷಪ್, ರೆವರೆಂಡ್ ಅಂತ ಹೇಳುವಂತ ಜನರು ಮಾಡುವಂತ ಒಂದು ಕೆಲಸ ಏನೆಂಬುದಾಗಿ ನಾವು ನೋಡುವುದಾದರೆ, ಅವರು ತಮ್ಮ ಕುಟುಂಬದವರು ಮಾತ್ರ ಸಭೆಯಲ್ಲಿ ಆ ಒಂದು ದೇವರ ಅತಿ ಪರಿಶುದ್ಧ ಸ್ಥಳದಲ್ಲಿ ನಿಂತು ಎಲ್ಲರನ್ನು ನಡೆಸುತ್ತಾ ಇರ್ತಾರೆ. ಆದರೆ ಇದು ಒಂದು ಗುರುವಿನ ಲಕ್ಷಣವಲ್ಲ. ಗುರು ಅಂದ್ರೆ ತಾನು ಕಲಿತದ್ದನ್ನು ಇತರರಿಗೆ ಬೋಧಿಸುವವನೇ ಗುರು. ಹಾಗಾದ್ರೆ ನಾವು ಇನ್ನೊಂದು ವಾಕ್ಯವನ್ನು ನಾವು ನೋಡುತ್ತೇವೆ. ಅಪೊಸ್ತಲನಾದ ಪೌಲನು ಹೇಳ್ತಾನೆ, 2ನೇ ತಿಮೋಥೆ 2ನೇ ಅಧ್ಯಾಯ 2ನೇ ವಚನ ಏನಂದ್ರೆ, ನನ್ನಿಂದ ಕೇಳಿದ ಉಪದೇಶ ನೀನು ಹೇಗೆ ನನ್ನ ಬಳಿ ಉಪದೇಶ ಕೇಳಿದೆಯೋ, ಏನು ನನ್ನ ಬಳಿ ನೀನು ಉಪದೇಶವನ್ನು ಕೇಳಿ ಅದರಲ್ಲಿ ನೀನು ಆಸಕ್ತನಾಗಿದೆಯೋ, ಅದನ್ನು ನಿನ್ನ ಬಳಿ ಇರುವಂತಹ ಶಿಷ್ಯರಿಗೆ ನೀನು ನಂಬಿಗಸ್ತರಾಗಿರುವಂತಹ ಶಿಷ್ಯರಿಗೆ ನೀನು ಕಲಿಸಿಕೊಡು, ಅವರು ನೀನು ಬೋಧಿಸಲಿಕ್ಕೆ ಒಪ್ಪಿಸಿಕೊಡು ಎಂಬುದಾಗಿ. ಆದ್ರೆ ದೇವರ ವಾಕ್ಯವನ್ನು ಕೇಳುವಂತ ನಾವೆಲ್ಲರೂ ಸಹ ಗುರುವಿನವಾಗಿದ್ದರೆ ಗುರುವಿನ ಲಕ್ಷಣ ಏನಂದ್ರೆ ನಾವು ಕಲಿತು ಇತರರಿಗೆ ಕಲಿಸುವುದೇ ಗುರುವಿನ ಲಕ್ಷಣ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.